ಬಿಬಿಎಂಪಿ ವತಿಯಿಂದ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮವನ್ನು ನಡೆಸಲಾಯಿತು. ರಾಜರಾಜೇಶ್ವರಿ ನಗರದ ಜ್ಞಾನ ಭಾರತಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಳೆಯ ದೋಸ್ತಿಗಳ ಸಮಾಗಮಕ್ಕೆ ಸಾಕ್ಷಿಯಾಯಿತು. ಇದೇ ಕಾರ್ಯಕ್ರಮ ಹಲವು ಅಚ್ಚರಿಯ ಬೆಳವಣಿಗೆಗೆ ಮುನ್ನುಡಿಯಾಯಿತು. ಬೆಂಗಳೂರಿನ ಉಸ್ತುವಾರಿ ಬೆಂಗಳೂರಿಗೆ ಸಂಬಂಧಪಟ್ಟಂತ ಖಾತೆಯನ್ನು ವಹಿಸಿಕೊಂಡಾದ ಮೇಲೆ ಸುಮಾರು 8 ತಿಂಗಳಿಂದ ಸತತ ಪ್ರಯತ್ನದಿಂದ ಬೆಂಗಳೂರಿನ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲವನ್ನ ಈಡೇರಿಸತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಸುಲಲಿತವಾಗಿ ರಸ್ತೆಗಳಾಗ್ತಕ್ಕಂಥದಕ್ಕೆ ಅವರಿಗೆ ಕೂಡ ನಾನು ಡಿ.ಕೆ. ಸುರೇಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಹೇಳ್ತೇನೆ. ಸಮಸ್ಯೆಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳು. ಆರ್ ನಗರ ಕ್ಷೇತ್ರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರಾಜಕೀಯ ಬದ್ಧ ವೈರಿಗಳು ಭಾಗಿಯಾಗಿದ್ರು. ಮುನಿಸು ಮರೆತು ಹಳೆ ದೋಸ್ತಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಲಭಾಗದಲ್ಲಿ, ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಹಾಗೂ ಎಡಭಾಗದಲ್ಲಿ ಮುನಿರತ್ನ ಕುಳಿತಿದ್ದು ಗಮನ ಸೆಳೆಯಿತು. ಇದೇ ಕಾರ್ಯಕ್ರಮದಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಡಿ.ಕೆ. ಸಹೋದರರನ್ನ ಹಾಡಿ ಹೊಗಳಿದ್ರು. ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಮತ್ತೊಮ್ಮೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರನ್ನ ಅಭಿನಂದನೆ ಹೇಳುವ ಮುಖಾಂತರ ಇನ್ನು ಬೇರೆ ಬೇರೆ ಏನೆಲ್ಲ ಕೆಲಸಗಳಿದೆ ಅದನ್ನ ಮಾಡ್ತಕ್ಕಂಥದಕ್ಕೆ ಆ ತಾಯಿ ಚಾಮುಂಡಿ ಅವರಿಗೆ ಶಕ್ತಿಯನ್ನ ಕೊಡ್ಲಿ, ಆಯಸ್ಸು ಆರೋಗ್ಯ ಭಾಗ್ಯವನ್ನ ಕೊಡ್ಲಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾರಸ್ಯಕರ ಪ್ರಸಂಗವೊಂದು ನಡೆಯಿತು. ಇನ್ನೇನು ಮುನಿರತ್ನ ಭಾಷಣ ಆರಂಭಿಸಬೇಕು ಅನ್ನೋಷ್ಟರಲ್ಲಿ ಕೆಲ ಕಾರ್ಯಕರ್ತರು ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಸಾಮಾನ್ಯವಾಗಿ ಕೆರಳಿದ ಮುನಿರತ್ನ, ಇದು ಜಿಂದಾಬಾದ್ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ, ಇದನ್ನ ರಾಜಕೀಯ ವೇದಿಕೆ ಮಾಡಲು ನಾನು ಹೋಗಲ್ಲ ಅಂತ ಕಿಡಿಕಾರಿದ್ರು. ಈ ವೇದಿಕೆನ ರಾಜಕೀಯದ ವೇದಿಕೆಯಾಗಿ ಮಾಡಕ್ಕಾಗ್ಲಿ, ನನ್ನ ಕ್ಷೇತ್ರದ ಸಮಸ್ಯೆಗಳನ್ನ ನಾನು ಹೇಳೋದಕ್ಕಾಗ್ಲಿ ಇದು ಅಲ್ಲ. ನನ್ನ ಮತದಾರ ದೇವರುಗಳ ನೀವು ಹೇಳಿ ನಿಮ್ಮ ಸಮಸ್ಯೆಗಳನ್ನ ಅದು ಬಗೆಹರಿಸ್ಕೊಳ್ತಾರೆ ಅಂತದ್ದು ನಿಮ್ಮ ಜೊತೆಗೆ ನಾನು ಇರ್ತೇನೆ. ವಿಶೇಷವಾಗಿ ಎಲ್ಲ ಅಧಿಕಾರಿ ವರ್ಗದವರು ಇವತ್ತು ವೇದಿಕೆ ಮೇಲೆ ಇದ್ದೀರಿ, ತಮಗೂ ಸಹ ಒಳ್ಳೇದಾಗ್ಲಿ. ದೇವರು ಖುದ್ದಾಗಿ ಬಂದು ಯಾರಿಗೂ ಸಹಾಯ ಮಾಡಲ್ಲ, ಅಧಿಕಾರಿಗಳು ನಿಮ್ಮ ರೂಪದಲ್ಲಿ ಬರ್ತಾರೆ. ಜನರಿಗೆ ಸ್ಪಂದಿಸಿ ಕೆಲಸ ಮಾಡೋಂಥ ಕೆಲಸ ನೀವು ಮಾಡ್ತೀರಿ ಅಧಿಕಾರಿಗಳು ಅಂತ ನಾನು ಭಾವಿಸ್ತೇನೆ. ಅಧಿಕಾರಿ ವರ್ಗ ಸರಿಗಿದ್ರೆ ಜನರು ನಮ್ಮ ಹತ್ರ ಬರೋದಿಲ್ಲ, ಇದು ಗೊತ್ತಿರಲಿ. ಇದೇ ವೇಳೆ ಅಣ್ಣ ಡಿ.ಕೆ. ಶಿವಕುಮಾರ್ರನ್ನ ತಮ್ಮ ಸಂಸದ ಡಿ.ಕೆ. ಸುರೇಶ್ ಹೊಗಳಿದ್ರು. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಒಂದು ಬಾಗಿಲು ಬೆಗತ್ತು ಸರ್ಕಾರ ಅಂತಕ್ಕಂಥ ಯೋಜನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ತಾವೆಲ್ಲರೂ ಕೂಡ ಬಹಳಷ್ಟು ಜನ ಈ ಭಾಗದಿಂದ, 2 ವಿಧಾನಸಭಾ ಕ್ಷೇತ್ರದಿಂದ, ಬೇರೆ ಬೇರೆ ಕಡೆಯಿಂದ ಎಲ್ಲ ಇಲ್ಲಿ ಬಂದಿದ್ದಾರೆ. ಮುನಿರತ್ನ ಪ್ರತಿನಿಧಿಸುವ ಆರ್ ನಗರ, ಎಸ್.ಟಿ. ಸೋಮಶೇಖರ್ ಪ್ರತಿನಿಧಿಸುವ ಯಶವಂತಪುರ ಕ್ಷೇತ್ರ ನನಗೆ 2 ಕಣ್ಣುಗಳಿದ್ದಂತೆ ಅಂದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್. ಈಗ ನನ್ನ ಮಿತ್ರರಾದಂಥ ಸೋಮಶೇಖರ್ ಅವರು ನಮ್ಮ ಬಜೆಟ್ ಬಗ್ಗೆ ಮಾತಾಡಿದ್ರು, 110 ಹಳ್ಳಿಗಳ ಬಗ್ಗೆ ಹೇಳಿದ್ರು, BDA ಸಮಸ್ಯೆ ಬಗ್ಗೆ ಹೇಳಿದ್ರು, ಟ್ರಾಫಿಕ್ ದಟ್ಟಣೆ ಬಗ್ಗೆ ಹೇಳಿದ್ರು. ತಾವು ಚಿಂತೆ ಮಾಡಬೇಕಾಗಿಲ್ಲ, ನನಗೆ ರಾಜರಾಜೇಶ್ವರಿ ನಗರ ಮತ್ತು ಯಶವಂತಪುರ 2 ಕಣ್ಣುಗಳಿದ್ದಂಗೆ ನನಗೆ ಬಹಳ ಪ್ರಮುಖವಾದಂಥ ಕ್ಷೇತ್ರಗಳು. ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಗುಣಗಾನ ಮಾಡಿದ್ದ ಎಸ್ಟಿಎಸ್ ಸಂಜೆ ವಿಶೇಷ ವಿಮಾನದಲ್ಲಿ ಎಸ್ಟಿಎಸ್ ಡಿ.ಕೆ. ಶಿವಕುಮಾರ್ ಮಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿ ಅಚ್ಚರಿ ಮೂಡಿಸಿದ್ರು. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಹೊಗಳುತ್ತಲೇ ಬಂದಿದ್ದ ಎಸ್.ಟಿ. ಸೋಮಶೇಖರ್ ಇದೀಗ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ಗೆ ಬಹುಪರಾಕ್ ಹೇಳಿರೋದು ಕುತೂಹಲಕ್ಕೆ ಕಾರಣವಾಗಿದೆ.